ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಗರಣದಲ್ಲಿ ಕೋಟಿ ಕೋಟಿ ಹಣ ಬದಲಾವಣೆ ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಪ್ರಕರಣದಲ್ಲಿ ತನಿಖೆಯನ್ನ ಇಡಿ ಅಧಿಕಾರಿಗಳು ಈಗಾಗಲೇ ತೀವ್ರಗೊಳಿಸಿದ್ದಾರೆ. ದೂರು ನೀಡಿದ್ದಂತಹ ಸ್ನೇಹಮಯಿ ಕೃಷ್ಣಗೆ ಸಮನ್ಸ್ ಕೊಟ್ಟಿದ್ರು ಇಡಿ ಅಧಿಕಾರಿಗಳು. ಅದರ ಬೆನ್ನಲ್ಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಖಾಸಗಿ ದೂರುದಾರ ಸ್ನೇಹಮಯಿ ಕೃಷ್ಣ. ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ವಿಚಾರಣೆಗೆ ಹಾಜರಾದರು. ಕೇಸ್ಗೆ ಸಂಬಂಧಪಟ್ಟಂತೆ ಏನೇನು ದಾಖಲೆಗಳನ್ನು ಕೊಟ್ಟಿರಬಹುದು ಸ್ನೇಹಮಯಿ ಕೃಷ್ಣ ಅವರು ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇದೆ. ಈಗಾಗಲೇ ಸಿದ್ದರಾಮಯ್ಯನವರ ವಿರುದ್ಧ ಅವರು ದೂರನ್ನ ದಾಖಲು ಮಾಡಿದ ಬಳಿಕ ಏನೆಲ್ಲ ಆಯಿತು ಡೆವಲಪ್ಮೆಂಟ್ಸ್ ಅನ್ನೋದನ್ನ ನೋಡಿದ್ದೀರಾ. ಸಿದ್ದರಾಮಯ್ಯನವರು ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ಹತ್ರ ಸ್ಪಷ್ಟನೆ ಕೊಟ್ಟಿದ್ರು, ವಿವರಣೆ ಕೊಟ್ಟಿದ್ರು. ಹಾಗಿದ್ರು ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತೀನಿ ಅಂದ್ರು. ಅದಾದ ಬಳಿಕ ಸಿದ್ದರಾಮಯ್ಯನವರು ರಿಟ್ ಅರ್ಜಿ ಹಾಕೊಂಡ್ರು, ಕೋರ್ಟ್ನಲ್ಲಿ ಫೈಟ್ ಮಾಡಿದ್ರು. ಅದಾದ್ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಶುರುವಾಗಿದೆ. ಅದರ ಭಾಗವಾಗಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆದುಕೊಂಡು ಹೋಗಿ ಮೈಸೂರು ಹೊರಭಾಗದಲ್ಲಿರುವಂಥ ಕೆಸರೆ ಗ್ರಾಮದಲ್ಲಿ ಸ್ಥಳ ಮಹಜರು ಕೂಡ ಮಾಡಿದ್ರು. ಈಗ ಸದ್ಯಕ್ಕೆ ಅವರಿಗೆ ಸಮನ್ಸ್ ಕೊಟ್ಟಿದ್ರು, ನಿಮ್ಮ ಹತ್ರ ಇರುವಂಥ ದಾಖಲೆಗಳನ್ನು ಕೊಡಿ, ಏನೇನು ದಾಖಲೆಗಳಿದೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಅಂತ. ಹಾಗಾಗಿ ಸ್ನೇಹಮಯಿ ಕೃಷ್ಣ ಅವರು ಶಾಂತಿನಗರದಲ್ಲಿರುವಂಥ ಇಡಿ ಕಚೇರಿಗೆ ಹೋಗಿ ವಿಚಾರಣೆ ಫೇಸ್ ಮಾಡಿ ಬಂದಿದ್ದಾರೆ. ಅವರ ಹತ್ರ ಇರುವಂಥ ಕೆಲ ದಾಖಲೆಗಳು, ಈ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಇರ್ಬೋದು, ಅಂದರೆ ಒಂದಷ್ಟು ಹಣ ಟ್ರಾನ್ಸ್ಫರ್ ಆಗಿದೆ, ಬದಲಾವಣೆ ಆಗಿದೆ ಅಂತೆಲ್ಲ ಏನು ಆರೋಪ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಅವ್ರ ಹತ್ರ ಇರುವಂಥ ಕೆಲ ದಾಖಲೆಗಳನ್ನು ಕೊಟ್ಟು ಬಂದಿದ್ದಾರಂತೆ. ಇನ್ನು ಇಡಿ ಅಧಿಕಾರಿಗಳು ಏನು ಪ್ರಶ್ನೆ ಮಾಡಿದ್ರು, ಏನು ಉತ್ತರ ಕೊಟ್ಟರು, ಅದು ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಈ ಕೇಸಿಗೆ ಸಂಬಂಧಪಟ್ಟಂತೆ ಅವ್ರ ದಾಖಲೆಗಳನ್ನ ಏನು ಪೂರೈಸಿದ್ದಾರೆ ನೋಡಬೇಕಿದೆ. ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೇರಿದಂಥ ಮಾಹಿತಿಗಳನ್ನು ಕೇಳಿದ್ರೆ ಅವೆಲ್ಲ ಮಾಹಿತಿ ಮತ್ತು ದಾಖಲಾತಿಗಳನ್ನು ಹಾಜರುಪಡಿಸೋದಕ್ಕೆ ಬಂದಿದ್ದೀನಿ. ಸರ್, ನನ್ನ ದೂರಕ್ಕೆ ಸಂಬಂಧಪಟ್ಟಾಗೆ 500 ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ. ಸೊ ಇವಾಗ ಅವರು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೇರಿದಂಥ ಆಸ್ತಿಗಳಿಗೆ ಸಂಬಂಧಪಟ್ಟಾಗೆ, ಬ್ಯಾಂಕ್ ಡೀಟೇಲ್ಸ್ ಸಂಬಂಧಪಟ್ಟಾಗೆ, ಪಾನ್ ಕಾರ್ಡ್, ಆಧಾರ್ ಕಾರ್ಡು, ಸೊ ಇವೆಲ್ಲ ಕೇಳಿದರೆ ಅವೆಲ್ಲ ದಾಖಲಾತಿಗಳನ್ನು ನಾವು ಕೊಡ್ತಾ ಇದ್ದೀನಿ. ಇವತ್ತು ನೀವು ಏನು ಡಿಮ್ಯಾಂಡ್ ಮಾಡಿದ್ದೀರಾ ಸರ್? ಯಾಕಂದರೆ ನೀವು ಕಂಪ್ಲೇಂಟನ್ನು ಕೂಡ ಬರ್ತಿದ್ದೀರಿ, ಸಿದ್ದರಾಮಯ್ಯನವರು ಉದಾಹರಣೆ ಮಾತ್ರ ಅಂತ ಕೂಡ ಹೇಳಿ. ಹೌದು ಸರ್, ಖಂಡಿತವಲ್ಲ ಸರ್. ನಾವು ಸಿದ್ದರಾಮಯ್ಯನ ಪ್ರಕರಣ ಏನೂ ಇದೆ ಅದನ್ನು ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸುಮಾರು ಸಾವಿರಾರು ಕೋಟಿಗಳ ವ್ಯವಹಾರ ನಡೆದಿದೆ, ಅಕ್ರಮಣ ಇದ್ರ ಬಗ್ಗೆ. ಹಾಗಾಗಿ ಸಮಗ್ರ ತನಿಖೆ ನಡೆಸಿ ಅಂತೇಳಿ ನಾವು ದೂರರ್ಜಿನ ಕೊಟ್ಟಿದ್ದೀನಿ. ಸಂಬಂಧ ಜೊತೆಗೆ ನಾನು ಕೆಲವು ಮಾಹಿತಿಗಳು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೇರಿದಂಥ ಮಾಹಿತಿಗಳನ್ನು ಕೇಳಿದ್ರೆ ಅವೆಲ್ಲ ಮಾಹಿತಿ ಮತ್ತು ದಾಖಲಾತಿಗಳನ್ನು ಹಾಜರುಪಡಿಸೋದಕ್ಕೆ ಬಂದಿದ್ದೀನಿ.